ಬೆಳಿಗ್ಗೆ ತಾನೇ ವೀರೇಂದ್ರ ಪಪ್ಪಿಗೆ ಸೇರಿದಂತ ಮನೆ, ಕಚೇರಿ, ಅವರ ಸಹೋದರರ ಮನೆ, ಬಿಸಿನೆಸ್ ಪಾರ್ಟ್ನರ್ಸ್ಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಮುಂದುವರೆದ ಭಾಗವಾಗಿ ಇಡಿ ವಶಕ್ಕೆ ತಗೊಂಡಿದೆ ಕಾಂಗ್ರೆಸ್ ಶಾಸಕನನ್ನ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಸಿಕ್ಕಿಂನಲ್ಲಿ ಇಡಿ ವಶಕ್ಕೆ ಹೋಗಿದ್ದಾರೆ. ಸಿಕ್ಕಿಂನಲ್ಲಿ ತನ್ನ ಕಚೇರಿಯಲ್ಲೇ ಪಪ್ಪಿಯನ್ನ ಕಸ್ಟಡಿಗೆ ಪಡೆಯಲಾಗಿದೆ. ಅಂದ್ರೆ ಸಿಕ್ಕಿಂ ಯಾಕೆ ಹೋಗಿದ್ರು, ಅಲ್ಲಿ ಆಫೀಸ್ ಯಾಕೆ ಹೊಂದಿದ್ದಾರೆ ಪಪ್ಪಿ ಅಂತಂದ್ರೆ ಅಲ್ಲೂ ವ್ಯವಹಾರವನ್ನ ಹೊಂದಿದ್ದಾರೆ. ಸಿಕ್ಕಿಂನಲ್ಲೂ ಕೂಡ ದಾಳಿಯನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಡೆಸಿದ್ದಾರೆ. ಅಲ್ಲೇ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಅನ್ನೋ ಮಾಹಿತಿ ಇದೆ. ಚಿತ್ರದುರ್ಗ, ಚಳ್ಳಕೆರೆ, ಬೆಂಗಳೂರು, ಗೋವಾ, ಸಿಕ್ಕಿಂ ಹೀಗೆ 16 ಕಡೆಗಳಲ್ಲಿ ಏಕಕಾಲದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಪ್ರಮುಖವಾಗಿ ಇಲ್ಲಿ ಅಕ್ರಮ ಹಣ ಗಳಿಕೆ, ಅಕ್ರಮ ಹಣ ವರ್ಗಾವಣೆ ಮತ್ತೆ ತೆರಿಗೆ ವಂಚನೆ ಹೀಗೆ ನಾನಾ ಆರೋಪಗಳ ಮೇಲೆ ದೂರು ಬಂದಂತ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಏಕಕಾಲದಲ್ಲೇ ದಾಳಿಯನ್ನ ಮಾಡಿದ್ರು. 16ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ರು. ಈ ಬೆನ್ನಲ್ಲೇ ಸಿಕ್ಕಿಂನ ಕಚೇರಿಯಲ್ಲಿ ಇದ್ದಂತ ವೀರೇಂದ್ರ ಪಪ್ಪಿಯನ್ನ ಸದ್ಯಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇನ್ನೊಂದು ಕಡೆ ಬೆಂಗಳೂರಲ್ಲಿ ನಾವು ನೋಡೋದಾದ್ರೆ ಕಾಂಗ್ರೆಸ್ನ ನಾಯಕಿ ಇಲ್ಲಿ ಕುಸುಮಾ ಹನುಮಂತರಾಯಪ್ಪ ಅವ್ರಿಗೂ ಈ ದಾಳಿಗೂ ಏನ್ ಸಂಬಂಧ ಅಂತ ನೋಡೋದಾದ್ರೆ ಹಿನ್ನೆಲೆಯನ್ನ ಗಮನಿಸ್ಕೊಂಡು ಹೋಗೋದಾದ್ರೆ ಹನುಮಂತರಾಯಪ್ಪ ಅವರ ಮಗ ಅಂದ್ರೆ ಕುಸುಮಾ ಅವರ ಸಹೋದರ ಪಪ್ಪಿ ಜೊತೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರಂತೆ. ಇನ್ನು ಅವರ ಸಹೋದರರ ಮನೆ ಮೇಲೂ ಕೂಡ ಚಳ್ಳಕೆರೆಯಲ್ಲಿ ದಾಳಿ ಆಗಿದೆ. ಅಂದ್ರೆ ಇಲ್ಲಿ ಅವ್ರು ಇರ್ಲಿಲ್ಲ, ಸಿಕ್ಕಿಂನಲ್ಲಿ ಇದ್ರು. ಸೊ ಅಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಸೊ 16ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯಾಗಿದೆ. ಸೊ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ದಾಳಿ ಆಗಿದೆಯಲ್ಲ, ಈ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈನ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಬೆಂಗಳೂರಿಂದ ಗಂಗಾಧರ ವಾಗಟ, ಹಾಗೇನೆ ಚಿತ್ರದುರ್ಗದಿಂದ ವಿನಾಯಕ್, ಇನ್ನು ಹುಬ್ಬಳ್ಳಿಯಿಂದ ಶಿವರಾಮ ಸುಡಿ ಜಾಯಿನ್ ಆಗಿದ್ದಾರೆ. ಫಸ್ಟ್ ಬೆಂಗಳೂರಲ್ಲಿ ಆಗ್ತಿರುವಂತಹ ಬೆಳವಣಿಗೆ, ಸಿಕ್ಕಿಂನ ಬೆಳವಣಿಗೆ ತಿಳ್ಕೊಂಬೋಣ. ಗಂಗಾಧರ ವಾಗಟ, ಏಕಕಾಲಕ್ಕೆ 16ಕ್ಕೂ ಹೆಚ್ಚು ಕಡೆಗಳಲ್ಲಿ ದಾಳಿಯಾಗಿದೆ. ಒಂದಿಷ್ಟು ಕುತೂಹಲ ಇತ್ತು, ವೀರೇಂದ್ರ ಪಪ್ಪಿ ಎಲ್ಲಿದ್ದಾರೆ ಅಂತ ಹೇಳಿ. ಸಿಕ್ಕಿಂನಲ್ಲಿದ್ದಾರೆ ಅಂತ ಮಾಹಿತಿ ಬಂದ ಬೆನ್ನಲ್ಲೇ ಅವರನ್ನು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ. ಏನಾದರೂ ಮಹತ್ವದ ದಾಖಲೆಗಳು ಸಿಕ್ಕಿದೆಯಾ ಆರೋಪಕ್ಕೆ ಸಂಬಂಧಪಟ್ಟಂತೆ? ಸುಗತ ಶೆಟ್ಟಿ, ಕಳೆದ 2-3 ವರ್ಷಗಳ ಹಿಂದಿನಿಂದಲೂ ಕೂಡ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಅಕ್ರಮವಾಗಿ ಹಣವನ್ನು ವರ್ಗಾವಣೆ ಮಾಡಿಕೊಳ್ಳಲಾಗಿದೆ. ತಮ್ಮ ಉದ್ಯಮಕ್ಕೆ ಆ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಅದಲ್ಲದೆ ಫಾರಿನ್ನಲ್ಲಿ ಕೂಡ ಹಣವನ್ನು ಹೂಡಿಕೆ ಮಾಡಿಕೊಳ್ಳುವಂಥ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಬೆಳಗ್ಗೆ 5:30ಕ್ಕೆ ಚಳ್ಳಕೆರೆ ಸೇರಿದಂತೆ ಬೆಂಗಳೂರು ಮತ್ತು ಗೋವಾ ಸೇರಿದಂತೆ ಸುಮಾರು 16 ಕಡೆ ಇಡಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಒಂದು ರೇಡನ್ನು ಮಾಡಿದರು. ಅದೇ ರೀತಿಯಾಗಿ ವಸಂತನಗರದಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್ನ ಅವರ ಒಂದು 7ನೇ ಫ್ಲೋರ್ ಅಂತ ಇದೇ ಒಂದು ಫ್ಲೋರಲ್ಲಿ ಅವರ ಒಂದು ಫ್ಲಾಟ್ ಕೂಡ ಇರುವಂಥದ್ದು. ಇಲ್ಲಿ ವ್ಯವಹಾರಿಕವಾಗಷ್ಟೇ ಇಲ್ಲಿ ಅವರು ಉಳ್ಕೊಳ್ತಾ ಇದ್ರು ಅಂತೇಳಿ. ಅಂದರೆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಗೋವಾದ ಉದ್ಯಮಗಳಾಗಿರ್ಬೋದು ಮತ್ತು ಅವರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಮೀಟಿಂಗ್ ಆಗಿರ್ಬೋದು ಮತ್ತು ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಂತೆ ಪ್ರತಿಯೊಂದು ಚರ್ಚೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಫ್ಲಾಟಲ್ಲಿ ಉಳ್ಕೊಳ್ತಾ ಇದ್ರು. ಅವರ ಆತ್ಮೀಯರು ಮತ್ತು ಕೇವಲ ಕುಟುಂಬಸ್ಥರು ಮಾತ್ರ ಈ ಒಂದು ಫ್ಲಾಟ್ಗೆ ಬರ್ತಾ ಇದ್ರು ಅಂತೇಳಿ. ಅಂದರೆ ಯಾವಾಗಲೂ ಕೂಡ ಇಲ್ಲಿ ಇರ್ತಾ ಇರಲಿಲ್ಲ. ಆದರೆ ಏನಾದರೂ ವ್ಯವಹಾರಿಕವಾಗಿ ಮೀಟಿಂಗ್ ಇದ್ದರೆ ಮಾತ್ರ ಅವರು ಇಲ್ಲಿಗೆ ಬಂದು ಉಳ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಕ್ಕಿರುವಂಥದ್ದು. ಆದರೆ ಬೆಳಗ್ಗೆ 5:45ಕ್ಕೆ ಬಂದಂಥ ಇಡಿ ಅಧಿಕಾರಿಗಳು 11 ಮಂದಿಯ ತಂಡ ಏನಿದೆ ಅವರು ಫ್ಲಾಟಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲ ಮಹತ್ವದ ದಾಖಲೆಗಳು 5 ಲಕ್ಷ ನಗದು ಮತ್ತು 1 kg ಚಿನ್ನಾಭರಣ ಕೂಡ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಮತ್ತು ಈಗ ಸಿಕ್ಕಿರುವಂಥ ದಾಖಲೆಗಳೇನಿದೆ ಆ ದಾಖಲೆಗಳೆಲ್ಲವೂ ಕೂಡ ಅವರ ವ್ಯವಹಾರ ಮತ್ತು ಉದ್ಯಮಕ್ಕೆ ಸಂಬಂಧಪಟ್ಟಂಥ ರತ್ನ ಗೋಲ್ಡ್ ಗೇಮಿಂಗ್ ಆಗಿರ್ಬೋದು ಸುಮಾರು 4-5 ಉದ್ಯಮಗಳಿಗೆ ಸಂಬಂಧಪಟ್ಟಂಥ ಒಂದು ದಾಖಲೆಗಳು ಕೂಡ ಅದಕ್ಕೆ ಸಿಕ್ಕಿರುವಂಥದ್ದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ದಾಖಲೆಗಳನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಅದಲ್ಲದೆ ಈಗಾಗಲೇ ಸಿಕ್ಕಿರುವಂಥ ಮಾಹಿತಿ ಪ್ರಕಾರವಾಗಿ ಏನು ಸಿಕ್ಕಿಂನಲ್ಲಿ ಈಗ ಶಾಸಕ ಇರುವಂಥ ವೀರೇಂದ್ರ ಪಪ್ಪಿ ಅವರನ್ನ ವಶಕ್ಕೆ ಪಡೆದಿರುವಂಥ ಕೋಲ್ಕತ್ತಾ ಮೂಲದ ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆ ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಇಡಿ ಅಧಿಕಾರಿಗಳು ಏನು ಮಾಡಿದಂಥ ಸಂದರ್ಭದಲ್ಲಿ ಅವರು ಎಲ್ಲೂ ಕೂಡ ಬೆಂಗಳೂರು, ಚಿತ್ರದುರ್ಗದಲ್ಲಿ ಇರಲಿಲ್ಲ ಮತ್ತು ಗೋವಾದಲ್ಲೂ ಕೂಡ ಇರಲಿಲ್ಲ. ಅವರೇ ಸಿಕ್ಕಿಂನ ಅವರ ಕಚೇರಿಯಲ್ಲಿ ಸಿಕ್ಕಿದ್ದಾರೆ. ಹೀಗಾಗಿ ಸಿಕ್ಕಿಂನಲ್ಲೂ ಕೂಡ ಅವರು ಸ್ವಲ್ಪ ವ್ಯವಹಾರಿಕವಾಗಿ ಅಲ್ಲೆಲ್ಲ ಕೂಡ ಒಂದು ಕಚೇರಿಯನ್ನು ಮಾಡ್ಕೊಳ್ಳೋದು ಗೊತ್ತಾಗಿದೆ. ಹೀಗಾಗಿ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹುತೇಕವಾಗಿ ಸಂಜೆ ವೇಳೆಗೆ ಅವರನ್ನ ಬೆಂಗಳೂರಿಗೆ ಕರ್ಕೊಂಡ್ಬರುವಂಥ ಸಾಧ್ಯತೆ. ಮತ್ತು ಅದಲ್ಲದೆ ಒಂದು ವೇಳೆ ಏನಾದರೂ ಇಲ್ಲಿ ಅವಶ್ಯಕತೆ ಇಲ್ಲದಿದ್ದಲ್ಲಿ
ಚಿತ್ರದುರ್ಗದ ಅವರ ನಿವಾಸ ಏನಿದೆ ಚಳ್ಳಕೆರೆ ನಿವಾಸಕ್ಕೆ ಕೂಡ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆದರೆ ಕಳೆದ 2-3 ವರ್ಷಗಳ ನಂತರ ಅಂದರೆ ಈಗಿನ ಅವರ ಸಂದರ್ಭದಲ್ಲಿ ಅವರ ಆದಾಯ ದುಪ್ಪಟ್ಟು ಮತ್ತು ಅವರ ಫಾರಿನಲ್ಲಿ ಇನ್ವೆಸ್ಟ್ಮೆಂಟು ಜೊತೆಗೆ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಬಂದಂಥ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ರೇಡ್ ಮಾಡಿ ಇವತ್ತು ಪರಿಶೀಲನೆ ಕೂಡ ಮಾಡ್ತಾ ಇರುವಂಥದ್ದು. ಮೊದಲ ಈ ಒಂದು ರೇಡ್ ಸಂಜೆ ವೇಳೆಗೂ ಕೂಡ ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಶ್ರೀಮತಾ ಶೆಟ್ಟಿ. ಸೊ ಇವಾಗೇನು ರೇಡ್ ಆಗಿದೆ ಗಂಗಾಧರ್, ಇದು ಪ್ಯೂರ್ಲಿ ಈಗ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ಆ್ಯಪ್ಗಳೇನಿದೆ ಅದರಲ್ಲೂ ಕೂಡ ಇವರು ತೊಡಗಿಸಿಕೊಂಡಿದ್ರು ಅಂತ ಮಾಹಿತಿಗಳೇನಿದೆ ಅಕ್ರಮವಾಗಿ ಹಣವನ್ನ, ಸೊ ಆ ಒಂದು ದೂರಿನ ಮೇಲೆ ಆಗಿರೋದಾ ಅಥವಾ ಈ ಹಿಂದೆನೂ ಕೂಡ ಇವ್ರ ಮೇಲೆ ರೇಡ್ ಆಗಿತ್ತಲ್ಲ, ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ, ತೆರಿಗೆ ವಂಚನೆ ಮಾಡಿದ್ದಾರೆ, ಅಕ್ರಮ ಹಣ ವರ್ಗಾವಣೆ ಇದೆ, ಹಾಗೇನೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು, ಮನಿ ಲಾಂಡ್ರಿಂಗ್ ಎಲ್ಲ ಮಾಡ್ತಾರೆ ಅಂತ, ಅದ್ರ ಮುಂದುವರೆದ ಭಾಗನ? ಶ್ರೀಮತಿ ಶೆಟ್ಟಿ, ಈಗ ಸದ್ಯ ಇರುವಂಥ ಮಾಹಿತಿ ಏನಂತಂದರೆ, ಈಗ ವೀರೇಂದ್ರ ಪಪ್ಪಿಯವರ ಮನೆ ಮಾಡಿರುವಂಥ ಒಂದು ಹಿನ್ನೆಲೆಯನ್ನು ನೋಡೋದಾದರೆ, ನಿಷೇಧಿತ ಗೇಮಿಂಗ್ ಆ್ಯಪ್ಗಳ ಮೂಲಕ ಬಂದಂಥ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿಯನ್ನು ಆಧರಿಸಿ, ಅದರ ಕಂಪ್ಲೇಂಟನ್ನು ಆಧರಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಅನ್ನೋ ಮಾಹಿತಿ. ಜೊತೆಲ್ಲದೆ ಮನಿ ಲ್ಯಾಂಡ್ರಿಂಗ್ ದೊಡ್ಡ ಮಟ್ಟದಲ್ಲಿ ಆಗಿದೆ ಅನ್ನೋದು, ಮತ್ತು ಇವರು ಕೇವಲ ವೀರೇಂದ್ರ ಪಪ್ಪಿ ಅಷ್ಟೇ ಅಲ್ಲದೆ ಇವರ ಜೊತೆಗೆ ಸುಮಾರು 4-5 ಮಂದಿ ಇವರ ಪಾರ್ಟ್ನರ್ಶಿಪ್ ಆಗಿದ್ದುಕೊಂಡು ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದರ ಆಧಾರಿತವಾಗಿ ಅದರಲ್ಲಿ ಗೋವಾದಲ್ಲಿ ನಿಷೇಧಿತ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಸಾಕಷ್ಟು ಹಣ ವಹಿವಾಟು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ವಿಚಾರದ ಸಂಬಂಧಪಟ್ಟಂತೆ ಸಾಕಷ್ಟು ದೂರುಗಳು ಇಡಿಗೆ ಬಂದಿತ್ತು. ಅದನ್ನು ಸುಮಾರು 6 ತಿಂಗಳಿಂದಲೂ ಕೂಡ ಇದ್ರ ಬಗ್ಗೆ ನಿಗಾವನ್ನು ವಹಿಸಿದಂಥ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಇಡಿ ಅಧಿಕಾರಿಗಳು ರೇಡ್ ಮಾಡಿರುವಂಥ ಗೊತ್ತಾಗಿದೆ. ಹಿಂದೆಯೂ ಕೂಡ ಇಡಿ ರೇಡ್ ಆಗಿತ್ತು, ಆಗ ಸಾಕಷ್ಟು ಅಕ್ರಮ ಗಳಿಕೆ ಹಣ ಆಗಿರ್ಬೋದು, ಮತ್ತೆ ಆಗ ಕೂಡ ಅವರ ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬಂದಿತ್ತು, ಮತ್ತೆ ದೊಡ್ಡ ಮನಿ ಲ್ಯಾಂಡ್ರಿಂಗ್ ಕೂಡ ಅವಾಗ ಅಮೌಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಿತ್ತು. ಆದರೆ ಈಗಿರುವಂಥದ್ದು ನಿಷೇಧಿತ ಗೇಮ್ ಆ್ಯಪ್ಗಳ ಮೂಲಕವಾಗಿ ಅಕ್ರಮ ಹಣ ವರ್ಗಾವಣೆಯ ಜೊತೆಯಲ್ಲಿ ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಿನ್ನೆಲೆಯಲ್ಲಿ ದೂರುಗಳೇ ಬಂದಂಥ ಹಿನ್ನೆಲೆಯಲ್ಲಿ ಇವತ್ತು ರೇಡ್ ಮಾಡಿದ್ದಾರೆ. ಅದಕ್ಕೆ ವಸಂತ ನಗರದ ಅವರ ಫ್ಲಾಟಲ್ಲಿ ಹೆಚ್ಚು ವ್ಯವಹಾರಿಕವಾಗಿ ಅವರು ಇಲ್ಲೇ ಉಳ್ಕೊಳ್ತಾ ಇದ್ರು. ಏನೇ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ವ್ಯವಹಾರಿಕವಾಗಿ ಏನೇ ಒಂದು ಮೀಟಿಂಗು ಮತ್ತು ಚರ್ಚೆ, ಅವರ ಕಚೇರಿಗೆ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಏನೇ ಒಂದು ಇದ್ರೂ ಕೂಡ ಅವರು ಇದೇ ಒಂದು ಫ್ಲಾಟಲ್ಲಿ ಉಳ್ಕೊಳ್ತಾ ಇದ್ರು, ಇಲ್ಲೇ ಎಲ್ಲ ಕೂಡ ಚರ್ಚೆಗಳಾಗ್ತಾ ಇತ್ತು ಅಂತೇಳಿ. ಹೀಗಾಗಿ ಇಲ್ಲಿ ಕೆಲವು ಮಹತ್ವದ ದಾಖಲೆಗಳು, ವ್ಯವಹಾರಿಕ ದಾಖಲೆಗಳು ಪತ್ತೆಯಾಗಿದೆ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಗದು ಹಣ, ಆ ಜೊತೆಲಿ ಚಿನ್ನಾಭರಣ ಕೂಡ ಸಿಕ್ಕಿದ್ದು, ಅದನ್ನಲ್ಲೂ ಕೂಡ ಈಗ ಅವರು ಅಧಿಕಾರಿಗಳು ಪಡ್ಕೊಂಡಿರುವಂಥದ್ದು ಮತ್ತೆ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ಗಂಗಾಧರ್ ವಾಗಟ. ಗಂಗಾಧರ್, ಇನ್ನೊಂದ್ ಕಡೆ ಬೆಂಗಳೂರಲ್ಲೇ ಮತ್ತೊಂದ್ ಕಡೆ ರೇಡ್ ಆಗಿರೋದು ನಾವು ಗಮನಿಸಿದ್ರೆ ಅದು ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತಪ್ಪ ಅವರ ಮನೆ ಮೇಲೆ. ಕಾರಣ ಏನು ಅಂತಂದ್ರೆ ಅವ್ರ ಸಹೋದರ ಪಪ್ಪಿ ಜೊತೆಯಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಅಂತ. ಸೊ ಇಲ್ಲೇನಾದ್ರೂ ಮಹತ್ವದ ದಾಖಲೆಗಳು ಸಿಕ್ಕಿದೆ, ಅದ್ರ ಬಗ್ಗೆ ಮಾಹಿತಿ ಗಂಗಾಧರ್? ಎಸ್ ಶ್ರೀಮಿತಾ, ಪ್ರಮುಖವಾಗಿ ಅಂದರೆ ಈಗಾಗಲೇ ಕುಸುಮ ಸಂಬಂಧಪಟ್ಟಂಥ ಹನುಮಂತರಾಯಪುರ ಏನಿದ್ದಾರೆ ಅವರ ಮಗ ಈ ಒಂದು ಪಪ್ಪಿಯವರ ಜೊತೆಯಲ್ಲಿ ವ್ಯವಹಾರಿಕವಾಗಿ ಪಾರ್ಟ್ನರ್ ಆಗಿರುವಂಥದ್ದು ಗೊತ್ತಾಗಿದೆ. ಮತ್ತು ಫಾರಿನಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಅದೇ ರೀತಿಯಾಗಿ ಮೇನ್ ಪಾರ್ಟ್ನರ್ ಆಗಿ ಅಂದರೆ ಪಪ್ಪಿಯ ಮೇನ್ ಜೊತೆ ಪಾರ್ಟ್ನರ್ ಆಗಿ ಈ ಒಂದು ಕುಸುಮಾ ಸಹೋದರ ಇಬ್ಬರು ಕೂಡ ಅದರಲ್ಲಿ ಪಾರ್ಟ್ನರ್ಶಿಪ್ ಇರುವಂಥದ್ದು. ಮತ್ತು ವ್ಯವಹಾರಿಕವಾಗಿ ತೊಡಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವರ ಉದ್ದಿಮೆಗೆ ಸಂಬಂಧಪಟ್ಟಂತೆ ಆ್ಯಪ್ಗಳ ಹಣ ಇವರ ಖಾತೆ ಅಂದರೆ ಇವರ ಒಂದು ಮೂಲಕವಾಗಿ ಪಾರ್ಟ್ನರ್ಶಿಪ್ನಲ್ಲಿದ್ದಂಥ ಮೂಲಕವಾಗಿ ಹಣ ವರ್ಗಾವಣೆ ಆಗಿರುವಂಥ ಒಂದು ಅನುಮಾನ ಅಂದರೆ ಒಂದು ಕಂಪ್ಲೇಂಟ್ಸ್ ಏನಿದೆ, ಇವಿಬ್ಬರು ಕೂಡ ಪಾರ್ಟ್ನರ್ಶಿಪ್ ಆಗಿರುವಂಥದ್ದು, ವ್ಯವಹಾರಿಕವಾಗಿ ತೊಡಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಅವರ ಮನೆ ಮೇಲೂ ಕೂಡ ರೇಡ್ ಮಾಡುವಂಥದ್ದು, ಕುಸುಮಾ ಹನುಮಂತರಾಯಪುರ ಮನೆ ಮೇಲೆ ರೇಡ್ ಮಾಡುವಂಥದ್ದು. ಯಾಕಂದರೆ ನಿನ್ನೆ ಅವರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಮಾಡಲಾಗಿತ್ತು. ಹೀಗಾಗಿ ಅವರು ತಂದೆ, ಮಗಳು ಮತ್ತು ಅವರು ಸಹೋದರ ಕೂಡ ಇದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಅವರ ಇನ್ವೆಸ್ಟ್ಮೆಂಟ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಹಣ ವರ್ಗಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮತ್ತು ಇವರ ಪಾರ್ಟ್ನರ್ಶಿಪ್ ಮತ್ತು ವೀರೇಂದ್ರ ಪಪ್ಪಿಯವರ ಪಾರ್ಟ್ನರ್ಶಿಪ್ ಯಾವೆಲ್ಲ ರೀತಿಯಲ್ಲಿತ್ತು, ಕೇವಲ ಬೇರೆ ಬೇರೆ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಗೇಮಿಂಗ್ ಆ್ಯಪ್ಗಳ ಇದರಲ್ಲೂ ಕೂಡ ಇವರ ಪಾರ್ಟ್ನರ್ಶಿಪ್ ಇದೆಯಾ, ಅದನ್ನು ಹೊರತುಪಡಿಸಿ ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಇವರು ಯಾವ ರೀತಿ ಅದನ್ನ ಮೂವ್ಮೆಂಟ್ ಮಾಡಿದ್ದಾರೆ, ಇವೆಲ್ಲ ಆಧಾರಿತವಾಗಿ ಅವರನ್ನು ಕೂಡ ವಿಚಾರಣೆ ಮಾಡುವಂಥದ್ದು ನಿಟ್ಟಿನಲ್ಲಿ ಈಗ ಅವರ ಮನೆಯಲ್ಲೂ ಕೂಡ ದಾಖಲೆಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಶರ್ಮಿತಾ ಶೆಟ್ಟಿ, ನೋಡೋಣ ಪರಿಶೀಲನೆ ಸಂದರ್ಭದಲ್ಲಿ ಏನೆಲ್ಲ ಸಿಗುತ್ತೆ ಅಂತೇಳಿ. ಪ್ಲೀಸ್ ಬಿ ಆನ್ಲೈನ್. ಗಂಗಾಧರ್ ಬಾಗಟ. ಇನ್ನೊಂದು ಕಡೆ ಚಿತ್ರದುರ್ಗ ಭಾಗದಲ್ಲಿ ಆಗ್ತಿರುವಂತಹ ಬೆಳವಣಿಗೆಯನ್ನು ಗಮನಿಸಿಕೊಂಡು ಹೋಗೋದಾದ್ರೆ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಇಡಿ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಶೋಧವನ್ನ ಮುಂದುವರೆಸಿದ್ದಾರೆ. ಚಳ್ಳಕೆರೆ ನಿವಾಸ ಸೇರಿದಂತೆ ಒಟ್ಟು ಅವರಿಗೆ ಸಂಬಂಧಪಟ್ಟಂತ 16 ಸ್ಥಳಗಳಲ್ಲಿ ಬೆಳಗ್ಗೆಯಿಂದಲೂ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆಗಲೇ ಮಾಹಿತಿ ಕೊಡ್ತಾ ಇದ್ವಿ, ಬೆಂಗಳೂರಲ್ಲಿ ಕಾಂಗ್ರೆಸ್ನ ನಾಯಕಿ ಕುಸುಮಾ ಮನೆಯಲ್ಲೂ ಕೂಡ ಶೋಧ ಆಗ್ತಾ ಇದೆ. ಕಾರಣ ಇಷ್ಟೇ, ಪಪ್ಪಿ ಜೊತೆಯಲ್ಲಿ ವ್ಯಾವಹಾರಿಕ ಸಂಬಂಧ ಅವರ ಸಹೋದರ ಹೊಂದಿದ್ದಾನೆ ಅಂತೇಳಿ RR ನಗರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧವನ್ನ ಮುಂದುವರೆಸಿದ್ದಾರೆ.
ಇನ್ನು ವೀರೇಂದ್ರ ಪಪ್ಪಿ ಅವರ ಸ್ನೇಹಿತರು ಸಂಬಂಧಿಕರಿಗೆ ಶಾಕ್ ಕೊಟ್ಟಿದೆ ಜಾರಿ ನಿರ್ದೇಶನಾಲಯ. ಬೆಂಗಳೂರು ಚಳ್ಳಕೆರೆ ನಿವಾಸಗಳಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸತತ 7 ಗಂಟೆಗಳಿಂದ ದಾಖಲೆಗಳ ತಲಾಶನ್ನ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆಯನ್ನ ಎಲ್ಲೆಲ್ಲಿ ಮಾಡಿದ್ದಾರೆ, ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡಿದ್ದಾರೆ, ಬಿಸ್ನೆಸ್ ಎಲ್ಲೆಲ್ಲಿ ಮಾಡಿದ್ದಾರೆ, ಫಾರಿನ್ ಕಂಟ್ರೀಸ್ ಅಲ್ಲಿ ಬಿಸ್ನೆಸ್ ಮಾಡಿರೋ ಬಗ್ಗೆ, ಜೊತೆಗೆ ಇವಾಗೇನು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳ ಮುಖಾಂತರನೂ ಕೂಡ ಇವರು ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಆರೋಪಗಳು ಕೇಳಿ ಬಂದಂತ ಬೆನ್ನಲ್ಲೇ ದೊಡ್ಡ ದಾಳಿ ಆಗಿದೆ.